ನಮಸ್ಕಾರ ನಮ್ಮ ಎಲ್ಲ ಟ್ರೇಡರ್ಸ್ ಹಾಗೂ ಇನ್ವೆಸ್ಟರ್ಸ್ಗೂ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 28 ಏಪ್ರಿಲ್ ಸೋಮವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಹಾಗೂ ಬರೋ ವಾರದಲ್ಲಿ ಮಾರ್ಕೆಟ್ ಮೂವ್ಮೆಂಟಮ್ ಬಗ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಬರೋ ವಾರದಲ್ಲಿ ಮೇನ್ ಆಗಿ ಮೇ 1 ಗುರುವಾರದ ದಿನ ಹಾಲಿಡೇ ಇರುತ್ತೆ. ಅದಕ್ಕಾಗಿ 30ನೇ ತಾರೀಕೆ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಇಂಡೆಕ್ಸ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡೋರು ಬಹಳ ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕಾಗತ್ತೆ. ಇನ್ನು ನಾವು ಮುಂದುವರೆಯಕ್ಕಿಂತ ಮುಂಚೆ ಶುಕ್ರವಾರದ ದಿನದ ಟ್ರೇಡಿಂಗ್ ಯಾವ ರೀತಿ ಇತ್ತು, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದೀವಿ ಅಂತ ಮುಂಚೆ ನೋಡೋಣ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೆ, ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಸ್ಟಾರ್ಟಿಂಗ್ ಆಫ್ ದ ಡೇ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಇಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ. ಕಾರಣ ಅಂತಂದ್ರೆ ಕಾಶ್ಮೀರದಲ್ಲಿ ಆದ ಉಗ್ರಗಾಮಿಗಳ ಅಟ್ಯಾಕಿಗೆ ಉತ್ತರವಾಗಿ ಭಾರತ ಅಗ್ರೆಸಿವ್ ಆಗಿ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆ. ಆಗ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಶುರು ಆಗ್ಬೋದು ಅನ್ನೋ ಪ್ಯಾನಿಕ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು. ಅದು ಡೇಟಾನಲ್ಲಿ ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ಆಫ್ ದ ಡೇ ತೋರಿಸ್ತಾ ಇತ್ತು. ನಾವು ಡಿಸ್ಕಸ್ ಮಾಡಿದ್ದು 24,000 ಮೊದಲನೇ ಸಪೋರ್ಟ್ ಆಗುತ್ತೆ. ಅದನ್ನ ಬ್ರೇಕ್ ಆದ್ರೆ 23,800 ವರೆಗೆ ಟಾರ್ಗೆಟ್ ಇಟ್ಕೊಂಡಿದ್ವಿ. ಅಲ್ಲಿ 10-ಡೇ ಮೂವಿಂಗ್ ಆವರೇಜ್ ಹಾಗೂ ಆಪ್ಷನ್ ಚೈನ್ ಪ್ರಕಾರ ಕೂಡ ಸಪೋರ್ಟ್ ಇತ್ತು. ಇಲ್ಲಿ ನಿಫ್ಟಿ ಕೆಳಗಡೆ ಲೋ ಮಾಡಿದ್ದು 23,840. ಇಲ್ಲಿಂದಾನೆ ರಿವರ್ಸಲ್ ಬಂತು. ಈ ರಿವರ್ಸಲ್ ಹೇಗೆ ಇಷ್ಟು ಅಗ್ರೆಸಿವ್ ಆಗಿ ಬಂತು ಅಂತ ನಾವು ನೋಡೋದಾದ್ರೆ, ನೀವು ಇಲ್ಲಿ FIS ಡೇಟಾನ ಚೆಕ್ ಮಾಡಿದ್ರೆ 25th ಏಪ್ರಿಲ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಕೂಡ FIS ಇಲ್ಲಿ 2,900 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. FIS ಮಾತ್ರನೇ ಅಲ್ಲದೆ ಇಲ್ಲಿ DIIs ಕೂಡ 3,539 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. ಈ ರೀತಿಯ ಸ್ಟ್ರಾಂಗ್ ಬೈಯಿಂಗ್ ಕಾರಣ ಇಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ಈ ರಿಕವರಿ ಅಗೇನ್ ಹೈಯರ್ ಲೆವೆಲ್ ಅಲ್ಲಿ ಸಸ್ಟೈನ್ ಆಗ್ಲಿಲ್ಲ. ಎಂಡ್ ಆಫ್ ದ ಡೇ ನಿಫ್ಟಿ 24,000 ಕೆಳಗಡೆ ಬಂದು ಕ್ಲೋಸ್ ಆದ್ರೆ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,000 ಮೇಲೆನೆ ಬಂದಿದೆ. ಇನ್ನು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಹೇಳ್ತಾನೆ ಬಂದಿದ್ದೆ. ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ 1000 ಪಾಯಿಂಟ್ಸ್ ವರೆಗೆ ಅದು 54,000 ವರೆಗೂ ಕರೆಕ್ಷನ್ ಚಾನ್ಸಸ್ ಇದೆ ಅಂತ. ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಕೊಂಡು 54,150 ವರೆಗೆ ಬಂದಿತ್ತು. ಇಲ್ಲಿ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ರಿಕವರಿ ಬಂದು ಎಂಡ್ ಆಫ್ ದ ಡೇ 54,552 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 54,664 ಬರ್ತಾ ಇದೆ. ಇಲ್ಲಿಂದ ನಾವು ಈಗ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕ್ವಿಕ್ ಆಗಿ ನೋಡೋಣ. ಅಲ್ಲಿಂದ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಜೊತೆಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಕೂಡ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಯೂಶುವಲಿ ಫಾಲೋ ಮಾಡೋದು ಇಂಡಿಯಾ ವೊಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇದು ಆಲ್ರೆಡಿ ಶುಕ್ರವಾರ ದಿನ ಸ್ವಲ್ಪ ಪ್ಯಾನಿಕ್ ಸೆನ್ಸೇಷನ್ ತೋರಿಸ್ತಾ ಇತ್ತು. ಇದು 16 ಮೇಲೆ ಬಂದಾಗಿಂದಾನೆ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಶುರು ಆಗಿದೆ ಅಂತ ಗೊತ್ತಾಯ್ತು. ಇದು ಈಗ ಇನ್ನು 17 ಮೇಲೆನೆ ಇದೆ, 17.22 ಹತ್ರ. 16 ಮೇಲೆ ಇರೋವರೆಗೂ ಸ್ವಲ್ಪ ಮಾರ್ಕೆಟ್ ಅಲ್ಲಿ, ಅದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ ಇದು 65 ಹತ್ರ ಇದೆ. ಇದು ನನ್ಗೆ ಸದ್ಯಕ್ಕೆ ನ್ಯೂಟ್ರಲ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85 ಹತ್ರ ಇದೆ. ಇದು ಆಕ್ಚುಲಿ ಪಾಸಿಟಿವ್ ಆಗೇ ಇದೆ. ರುಪಿ ವ್ಯಾಲ್ಯೂ ಕಡಿಮೆ ಇದ್ದಂಗೆ, ಇದು ಸ್ಟ್ರಾಂಗ್ ಆಗ್ತಿದ್ದಂಗೆ FIS ಇಂಡಿಯನ್ ಮಾರ್ಕೆಟ್ ಕಡೆ ಅಟ್ರಾಕ್ಟಿವ್ ಆಗ್ತಾರೆ. ಇದು 85, 86 ಕೆಳಗಡೆ ಇರೋವರೆಗೂ ಪಾಸಿಟಿವ್ ಆಗೇ ಇರುತ್ತೆ. ಅದು FIS ಪಾಯಿಂಟ್ ಆಫ್ ವ್ಯೂ. ಇನ್ನು US ನ ಡಾಲರ್ ಇಂಡೆಕ್ಸ್ ಇದು 100 ಕೆಳಗಡೆನೆ ಇದೆ. ಇದು ಓವರ್ ಆಲ್ ಗ್ಲೋಬಲ್ ಈಕ್ವಿಟಿಗೆ ಪಾಸಿಟಿವ್ ಆಗಿರುತ್ತೆ. ಇದನ್ನು ಕೂಡ ನಾವು ಸತತವಾಗಿ ಫಾಲೋ ಮಾಡ್ತಾನೆ ಇರಬೇಕು. US 10-year ಬಾಂಡ್ ಈಲ್ಡ್ ಇಲ್ಲಿ ಕೂಡ ಸತತವಾದ ಕರೆಕ್ಷನ್ ನಾವು ನೋಡ್ತಾ ಇದ್ದೀವಿ. 4.2 ಹತ್ರ ಬಂದಿದೆ. ಇದು ಕೂಡ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಸಮ್ ಟೈಮ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಪಾಸಿಟಿವ್ ಆಗಿದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಸ್ಟಾರ್ಟಿಂಗ್ ಆಫ್ ದ ಡೇ ಪಾಸಿಟಿವ್ ಮೂಮೆಂಟಮ್ ಕೊಡ್ಬೋದು. ಆದ್ರೆ ಇಂಡಿಯಾದ ಇಂಟರ್ನಲ್ ನೆಗೆಟಿವ್ ನ್ಯೂಸ್ ಇಂದ ಇಂಟ್ರಾಡೇ ನಲ್ಲಿ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ನಮ್ಗೆ ಗೊತ್ತಿರಬೇಕು. ಇದು US 10-year ಬಾಂಡ್ ಈಲ್ಡ್ ಆಯ್ತು. ಇಲ್ಲಿಂದ US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ತಗೊಂಡು ನೋಡಿದ್ರೆ ಶುಕ್ರವಾರ ದಿನ ಇಲ್ಲಿ ಫ್ಲಾಟ್ ಮೂಮೆಂಟಮ್ ಇತ್ತ ಅಂತಾನೆ ನಾವು ಗಮನಿಸಬಹುದು. ಇನ್ನು US ನ ನಾಸ್ಡಾಕ್ ಇಂಡೆಕ್ಸ್ ನೋಡಿದ್ರೆ ಇಲ್ಲಿ ಅಪ್ ಮೂವ್ ಬರ್ತಾ ಇದೆ. ಇಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬರ್ತಾ ಇದೆ IT ಇಂಡಸ್ಟ್ರಿಗೆ. ಇಲ್ಲಿ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ IT ಸ್ಟಾಕ್ ಗಳಿಗೆ ಡೆಫಿನೆಟ್ ಆಗಿ ಪಾಸಿಟಿವ್ ಆಗಿರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು ಜಪಾನ್ ನಿಕ್ಕೆನ ಚೆಕ್ ಮಾಡಿದ್ರೆ, ಜಪಾನ್ ನಿಕ್ಕೆನಲ್ಲಿ ಕೂಡ ಅಪ್ ಮೂವ್ ಇದೆ. ಇಲ್ಲಿ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲಿ
ಕಾಣಿಸ್ತಾ ಇಲ್ಲ. ಸೊ ಓವರ್ ಆಲ್ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ನೆಗೆಟಿವ್ ಅಂತ ನೋಡಿದ್ರೆ ಓನ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ನಡೀತಿರೋ ಜಿಯೋ ಪೊಲಿಟಿಕಲ್ ಇಶ್ಯೂ ಅಂತಾನೆ ಹೇಳ್ಬೋದು. ಸೊ ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಸೊ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ನಿಫ್ಟಿ 24,000 ಮೇಲೆ ಏನು ಕ್ಲೋಸ್ ಆಗಿದೆ. ಸೊ ಇಲ್ಲಿ ಕೆಳಗಡೆ 24,000 ಮೇನ್ ಸಪೋರ್ಟ್ ಇದೆ. ಇದು ರೆಡ್ ಬಾರ್ ಏನಿದೆ ಇದು ಪುಟ್ ರೈಟರ್ಸ್ ಇಲ್ಲಿ 24,000 ಹತ್ರ ಸ್ಟ್ರಾಂಗ್ ಆಗಿ ಬೀಟ್ ಆಗಿದ್ದಾರೆ. ಇಲ್ಲಿಂದ ಅವರು ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಬೀಟ್ ಆಗಿರೋದು 23,800 ಹತ್ರ. ಸೊ ಯಾವುದೇ ಕರೆಕ್ಷನ್ ಅಲ್ಲಿ 23,800 ಸಪೋರ್ಟ್ ತಗೋಬಹುದು. ಇದನ್ನು ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 23,500 ಆಗಿರುತ್ತೆ. ಸೊ ಈಗ ಪುಟ್ ಸೈಡ್ ಅಲ್ಲಿ ಲೆವೆಲ್ಸ್ ನಾವು ಇಲ್ಲಿ ನೋಟ್ ಮಾಡ್ಕೋಬಹುದು. ಹಾಗೂ ಕಾಲ್ ಸೈಡ್ ಅಲ್ಲಿ ಬಂದ್ರೆ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು ಇದು ಬ್ಲೂ ಬಾರ್ ಏನಿದೆ ಇದು 24,300. ಸೊ ಇದು ಮೊದಲನೇ ರೆಸಿಸ್ಟೆನ್ಸ್ ಆಗಿರುತ್ತೆ. ಇದನ್ನ ಕ್ರಾಸ್ ಆದ್ರೆ ನೆಕ್ಸ್ಟ್ 24,500 ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇದು ಎಲ್ಲ ಆಪ್ಷನ್ ಚೈನ್ ಆಯ್ತು. ಈಗ ನಾವು ಮುಂದುವರೆಯಕ್ಕಿಂತ ಮುಂಚೆ ಗಿಫ್ಟ್ ನಿಫ್ಟಿ ಏನಾಯ್ತು ಶುಕ್ರವಾರದ ದಿನ ಅಂತ ನೋಡೋಣ. ಗಿಫ್ಟ್ ನಿಫ್ಟಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ ಶುಕ್ರವಾರದ ದಿನ 25th ಏಪ್ರಿಲ್ ಇದು ನಿಯರ್ ಕ್ಲೋಸ್ ಆಗಿದ್ದು 24,095 ಹತ್ರ. ಸೊ ಇಲ್ಲಿಂದ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇದು 24,240 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಅಂದ್ರೆ ಇಲ್ಲಿ ಅರೌಂಡ್ 150 ಪಾಯಿಂಟ್ಸ್ ರಿಕವರಿನ ಕಂಡಿದೆ. ಸೊ 150 ಪಾಯಿಂಟ್ಸ್ ರಿಕವರಿ ಅಂದ್ರೆ ಇಲ್ಲಿ ನಮ್ಗೆ ನಿಫ್ಟಿ ಅಟ್ಲೀಸ್ಟ್ 100 to 150 ಪಾಯಿಂಟ್ಸ್ ಗ್ಯಾಪ್ ಅಪ್ ನ ಇಲ್ಲಿ ಇದು ಕ್ಲೂ ಕೊಡ್ತಾ ಇದೆ. ಇದ್ರ ಜೊತೆಗೆ ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಬಂದಿದೆ. ರಿಲಯನ್ಸ್ ನಿಫ್ಟಿನಲ್ಲಿ ಟಾಪ್ 3 ವೇಟೇಜ್ ಹೊಂದಿರೋ ಕಂಪನಿ. ಇದರ ಕ್ವಾರ್ಟರ್ ರಿಸಲ್ಟ್ಸ್ ಪಾಸಿಟಿವ್ ಆಗಿದಾವೆ. ಹಾಗಾಗಿ ರಿಲಯನ್ಸ್ ರಿಸಲ್ಟ್ಸ್ ಕಾರಣ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದ್ಮೇಲೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ಈಗ ನೋಡಕ್ಕೆ ಶುರು ಮಾಡೋಣ. ಸೊ ನಿಫ್ಟಿ ಈಗ 24,039 ಹತ್ರ ಏನು ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಸೊ ಪ್ರೀವಿಯಸ್ ಟೈಮ್ 3 ಸಾರಿ ರಿಜೆಕ್ಷನ್ ಕಂಡಿದ್ದು 24,300 ಹತ್ರ. ಹಾಗೂ ಆಪ್ಷನ್ ಚೈನ್ ಪ್ರಕಾರ ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ಈ ಲೆವೆಲ್ ಇಂದ ನಿಫ್ಟಿನಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ 24,200 ಹತ್ರದಲ್ಲಿ ಇಲ್ಲಿಂದ ಮೂಮೆಂಟಮ್ ಬರೋಕೆ ಶುರು ಆದ್ರೆ 24,250 ಇಂದ 350 ಈ 100 ಪಾಯಿಂಟ್ ರೇಂಜ್ ದೊಡ್ಡ ರೆಸಿಸ್ಟೆನ್ಸ್ ಲೈನ್ ಆಗಿರುತ್ತೆ. ಸೊ ಇಲ್ಲಿ ರಿಜೆಕ್ಷನ್ ಕಂಡು ನಿಫ್ಟಿನಲ್ಲಿ ಯಾವುದೇ ಕ್ಷಣದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಸೊ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋರು ಇಲ್ಲಿ ಯಾವುದೇ ಟ್ರೇಡ್ ನ ತಗೋಬಾರ್ದು. ನಿಫ್ಟಿ ಏನಾದ್ರು ಇಲ್ಲಿಂದ ಈ ಲೆವೆಲ್ ನ ಕೂಡ ಆದ್ರೆ ಪ್ರೀವಿಯಸ್ ವೀಕ್ ಹೈನ ಕ್ರಾಸ್ ಆದಾಗ 24,360 ಸೊ 24,360 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅಲ್ಲಿಂದ 24,500 ವರೆಗೆ ಮೊದಲನೇ ಟಾರ್ಗೆಟ್. 24,500 ಆದ್ಮೇಲೆ ಡೈರೆಕ್ಟ್ ಆಗಿ 24,800 ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು. ಅದು ನಮ್ಗೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಅದ್ರ ಕೆಳಗಡೆ ಅಂದ್ರೆ 24,350 360 ಕೆಳಗಡೆ ಯಾವುದೇ ಲಾಂಗ್ ಪೊಸಿಷನ್ ತಗೊಳ್ಳೋದು ರಿಸ್ಕೇ ಆಗಿರುತ್ತೆ. ಸೊ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ 24,200 ಇಂದ 300 350 ಎಲ್ಲಾದ್ರೂ ರಿಜೆಕ್ಷನ್ ಕಂಡ್ರೆ ಕೆಳಗಡೆ ಬರೋಕೆ ಶುರು ಆದ್ರೆ 24,150 ಹತ್ರ ಒಂದು ಸಪೋರ್ಟ್ ತಗೋಬಹುದು. ಯಾಕಂದ್ರೆ ಇಲ್ಲಿ ಶುಕ್ರವಾರ ದಿನ ಒಂದು ರಿಜೆಕ್ಷನ್ ಕಂಡಿತ್ತು. ಸೊ ಇದು ಸಪೋರ್ಟ್ ಆಗಿ 24,150 ಸಪೋರ್ಟ್ ಆಗ್ಬೋದು. ಇದನ್ನು ಬ್ರೇಕ್ ಆದ್ರೆ 24,000 ನೆಕ್ಸ್ಟ್ ಸಪೋರ್ಟ್. ಇದನ್ನು ಬ್ರೇಕ್ ಆಗಿ ಮುಂದುವರೆದ್ರೆ 800 ಇಂದ 850 ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ. ಸೊ ಇಲ್ಲಿ ಓನ್ಲಿ ರಿಸ್ಕಿ ಟ್ರೇಡರ್ಸ್ ಯಾರು ಸ್ಕ್ಯಾಲ್ಪಿಂಗ್ ಅಲ್ಲಿ ಪರಿಣಿತರಾಗಿರ್ತೀರಾ, ಕ್ವಿಕ್ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕೆ ಆಗುತ್ತೆ ನಲ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಮೂವ್ಮೆಂಟಮ್ ನ ಕ್ಯಾಚ್ ಮಾಡಿ ಸೆಟ್ ಪೊಸಿಷನ್ಸ್ ಅಲ್ಲಿ ಒಂದು ಒಳ್ಳೆ ಲಾಭ ನೋಡಕ್ಕೆ ಟ್ರೈ ಮಾಡ್ಬೋದು. ಇನ್ನು ಆಕ್ಚುಲಿ ನಿಫ್ಟಿ ನೆಗೆಟಿವ್ ಅಂತ ಆಗೋದು 23,800 ಕೆಳಗಡೆ. ಅದು ಈ 10 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ಹೆಚ್ಚಿನ ಕರೆಕ್ಷನ್ ನಿಫ್ಟಿನ 500 ವರೆಗೆ ತಗೊಂಡ್ ಬರೋ ಚಾನ್ಸಸ್ ಇರುತ್ತೆ. 20 ಡೇ ಮೂವಿಂಗ್ ಅವರೇಜ್ ಹಾಗೂ ಆಪ್ಷನ್ ಚೈನ್ ಪ್ರಕಾರ ಕೂಡ ಇದೇ ಲೆವೆಲ್ ಅಲ್ಲಿ ಸಪೋರ್ಟ್ ಇದೆ. ಸೊ 300 ಪಾಯಿಂಟ್ಸ್ ಶಾರ್ಪ್ ಕರೆಕ್ಷನ್ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಈಸಿಯಾಗಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಕೂಡ ಟ್ರೇಡ್ ಮಾಡಕ್ಕೆ ನೋಡ್ಬೋದು. ಸೊ ಈ ಕರೆಕ್ಷನ್ ನಾವು ಮಂಗಳವಾರ ದಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೋಮವಾರ ದಿನನೇ ಹೆಚ್ಚಿನ ಕರೆಕ್ಷನ್ ಬಂದ್ರೆ 850 ನಾ ಬ್ರೇಕ್ ಆದ್ರೆ ಸೋಮವಾರ ದಿನ ಕೂಡ ಬರ್ಬೋದು, ಅಥವಾ ತಪ್ಪಿದ್ರೆ ಮಂಗಳವಾರ ಅಥವಾ ಬುಧವಾರ ದಿನ ನೋಡ್ಬೋದು. ಇಲ್ದಿದ್ರೆ ಈ ರೇಂಜ್ ಅಲ್ಲಿ ಕನ್ಸಲ್ಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಆಪ್ಷನ್ ಬೈಯರ್ಸ್ ಇಲ್ಲಿ ಕನ್ಸಲ್ಟೇಷನ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು, ಅಥವಾ ಸ್ಕ್ಯಾಲ್ಪಿಂಗ್ ಟ್ರೇಡರ್ಸ್ ಇಲ್ಲಿ ಶಾರ್ಪ್ ಮೂವ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಸೊ ಇದು ನಿಫ್ಟಿ ಆಯ್ತು.
ಬ್ಯಾಂಕ್ ನಿಫ್ಟಿಗೆ ಈಗಿನ ಲೆವೆಲ್ ಇಂದ ನೆಕ್ಸ್ಟ್ ಅಪ್ ಮೂವ್ ಅಥವಾ ಸ್ಟಾಕ್ ಮೂವ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 55,500 ಮೇಲೆ ಮಾತ್ರ. ಆದ್ರೆ ಇಲ್ಲಿ ಅಗೇನ್ 56,000 ಹತ್ರ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಓನ್ಲಿ 300-400 ಪಾಯಿಂಟ್ಸ್ ಮೂವ್ಮೆಂಟ್ ನಮಗೆ, ಅದು 55,000 ಮೇಲೆ ಮೂವ್ಮೆಂಟ್ಗೆ ಇಲ್ಲಿ 300 ಪಾಯಿಂಟ್ಸ್ ಮೂವ್ಮೆಂಟ್, ಹಾಗೂ 55,500 ಮೇಲೆ ಅನದರ್ 400 ಪಾಯಿಂಟ್ಸ್ ಮೂವ್ಮೆಂಟ್ ನಿಮಗೆ ಇಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು, ಆದ್ರೆ ಬಹಳ ಕಡಿಮೆ ಕ್ವಾಂಟಿಟಿನಲ್ಲಿ. ಇನ್ನು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಇಮಿಡಿಯೇಟ್ ಆಗಿ 10 ಡೇ ಮೂವಿಂಗ್ ಅವರೇಜ್ 54,000 ಹತ್ರ ಇದೆ. ಸೊ 54,000 ಕೆಳಗಡೆ ಕ್ಲೋಸಿಂಗ್ ಅಥವಾ ಅಟ್ಲೀಸ್ಟ್ 50 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ ಬ್ಯಾಂಕ್ ನಿಫ್ಟಿಗೆ 53,000 ಹತ್ರ ಇದೆ. ಸೊ ಅಗೇನ್ 1000 ಪಾಯಿಂಟ್ ಕರೆಕ್ಷನ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸ್ವಲ್ಪ ಹೆಚ್ಚಿನ ಕರೆಕ್ಷನ್ ಇತ್ತು. ಸೊ ಇದಕ್ಕಂತಂದ್ರೆ ಪ್ರೀವಿಯಸ್ ವೀಕ್ ಅಲ್ಲಿ ಇಲ್ಲಿ ಹೆಚ್ಚಿನ ಅಪ್ ಮೂವ್ ಕೂಡ ಇತ್ತು, ಹಾಗಾಗಿ ಹೆಚ್ಚಿನ ಲಾಂಗ್ ಪೊಸಿಷನ್ಸ್ ಇರೋದಕ್ಕೆ ಅಲ್ಲಿಂದ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬಂದಿದ್ದಕ್ಕೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಇತ್ತು. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅರೌಂಡ್ 1% ಕರೆಕ್ಷನ್ ಕೊಟ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮೋರ್ ದನ್ 2% ಕರೆಕ್ಷನ್ ಕೊಟ್ಟಿತ್ತು. ಸೊ ಇದು ನಮಗೆ ತಿಳಿದಿರ್ಬೇಕಾಗುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆದಷ್ಟು ನಾವು ಲಾಂಗ್ ಪೊಸಿಷನ್ ತಗೊಳ್ಳೋದು ಬೇಡ. ಇಲ್ಲಿ ಇದು ಏನಾದ್ರು ಕೆಳಗಡೆ ಬಂದು 11,870, ಸೊ ಈ ಶುಕ್ರವಾರದ ಲೋನ ಬ್ರೇಕ್ ಆದ್ರೆ ಕರೆಕ್ಷನ್ ಕೆಳಗಡೆ 11,600 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪುಟ್ ಸೈಡ್ ಅಲ್ಲಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕೆ ನೋಡ್ಬೋದು. ಇನ್ನು ನಿಫ್ಟಿನಲ್ಲಿ ನಾವು ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ ಅಂತ ಹೇಳಿದ್ವಿ. ಸೊ ಈ ರೀತಿ ಏನಾದ್ರು ಕನ್ಸಲ್ಟೇಷನ್ ಆಗ್ತಾ ಇದ್ರೆ IT ಸ್ಟಾಕ್ ಗಳಲ್ಲಿ F&O ನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅದೇ ಬಿಯರಿಸ್ ಆಗಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ ಗಳಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಅದು ನಮಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಸೈಡ್ ವೈಸ್ ಇದ್ರೆ ನಾವು IT ಸ್ಟಾಕ್ ಗಳಲ್ಲಿ ಲಾಂಗ್, ಪಬ್ಲಿಕ್ ಸೆಕ್ಟರ್ ಸ್ಟಾಕ್ ಗಳಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಸೊ ಸೋಮವಾರ ದಿನದ ಮಾರ್ಕೆಟ್ ಮೂವ್ಮೆಂಟಮ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಕ್ಲೋಸಿಂಗ್ ಮೇಲೆ ಅಗೇನ್ ನಾವು ಮಂಗಳವಾರದ ಅಂದ್ರೆ 29th ಏಪ್ರಿಲ್ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ತಗೊಂಡ್ಬರ್ತೀನಿ. ಸೊ ನನ್ನ ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಆಗಿ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಷ್ಟ ಹೇಳ್ತಾ ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.